ಮಾದಿಗ ಸಮುದಾಯದವರು ಯಾವುದೇ ಪಕ್ಷದಲ್ಲಿರಲಿ ಚುನಾವಣೆ ವೇಳೆ ರಾಜಕಾರಣ ಮಾಡಿ ಬಳಿಕ ಒಗ್ಗಟ್ಟು ಕಾಯ್ದುಕೊಳ್ಳಬೇಕಾಗಿದೆ ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ ಮಾದರ ಚೆನ್ನಯ್ಯ ಮಠದ ಆವರಣದಲ್ಲಿ 20 ಗುಂಟೆ ಜಾಗದಲ್ಲಿ 4 ಕೋಟಿ ವೆಚ್ಚದಲ್ಲಿ ಮಾತಂಗೇಶ್ವರಿ ದೇವಸ್ಥಾನ ನಿರ್ಮಾಣಕ್ಕೆ ಹಮ್ಮಿಕೊಂಡಿದ್ದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಮಾಜದ ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು. ನಮ್ಮ ಸಮಾಜಕ್ಕೆ ಮಠದ ಮಾರ್ಗದರ್ಶನ ಅಗತ್ಯ ಇದೆ ಎಂದು ಹೇಳಿದರು. ನಾವೆಲ್ಲರೂ ಸೇರಿ ದೇವಾಲಯವನ್ನು ನಿರ್ಮಾಣ ಮಾಡಬೇಕಿದೆ. ಇದರ ನಿರ್ಮಾಣಕ್ಕೆ ಶ್ರೀಗಳು ಯಾರಿಂದಲೂ ಹಣ ಕೇಳಬಾರದು. ಇದರ ಪೂರ್ಣ ಪ್ರಮಾಣದ ವೆಚ್ಚವನ್ನು ಭಕ್ತರೇ ನಿರ್ವಹಣೆ ಮಾಡಬೇಕಿದೆ. ಈ ಹಿನ್ನೆಲೆಯಲ್ಲಿ ಭಕ್ತರು ಸ್ವಯಂ ಪ್ರೇರಿತರಾಗಿ ದೇಣಿಗೆ ನೀಡಬೇಕು ಅಂತ ತಿಳಿಸಿದರು. ಮೈಸೂರು ರಾಜವಂಶ ಸಂಸದ ಶ್ರೀಕೃಷ್ಣ ದತ್ತ ರಾಜ ಯದುವೀರ್ ಒಡೆಯರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದೇವರ ಆರಾಧನೆ ನೆಪದಲ್ಲಿ ಹಲವಾರು ಜನರಿಗೆ ರಕ್ಷಣೆ ನೀಡಲಾಗ್ತಾ ಇದೆ ಅಂತ ಹೇಳಿದರು. ಸಂದರ್ಭದಲ್ಲಿ ಕೇಂದ್ರದ ಮಾಜಿ ಸಚಿವರಾದ ಜಿಎಂ ಸಿದ್ದೇಶ್ವರ್, ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಮಾಜಿ ಸಂಸದ ಬಿಎನ್ ಚಂದ್ರಪ್ಪ, ಮಾದರ ಶ್ರೀಗಳ ಪೂರ್ವಾಶ್ರಮದ ಪ್ರಾಥಮಿಕ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರಾದ ಟಿ ಬಸವರಾಜಪ್ಪ, ಮಸರತ್ ನಾಜ್ ಬೇಗಂ, ಡಿಟಿ ವೆಂಕಟೇಶ್ ರೆಡ್ಡಿ, ಎಚ್ಎಸ್ ಲಲಿತಾ, ಬಸವರಾಜಪ್ಪ, ಎಆರ್ ಶಿವಮೂರ್ತಿ ಅವರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಇನ್ನು ಅನೇಕರು ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ವರದಿ ಹರೀಶ್, ಚಿತ್ರದುರ್ಗ. ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರು, ಸಮಾಜದ ಯುವ ಮುಖಂಡರಾಗಿರುವಂತಹ ಶ್ರೀಯುತ ಪಿ ರಘು ಕೆಳಗೋಟೆ. ಯಾರು ಜೀವನದಲ್ಲಿ ಯೋಗ್ಯರಾಗಿದ್ದಾರೆ ಅಂತವರನ್ನ ಗೌರವಿಸಬೇಕು ಅನ್ನೋದು ಬಸವಣ್ಣವರ ಒಂದು ಕನಸಾಗಿತ್ತು. ಅಧ್ಯಕ್ಷರು, ಸಮಾಜದ ಯುವ ಮುಖಂಡರಾಗಿರುವಂತಹ ಶ್ರೀಯುತ ಪಿ ರಘು ಕೆಳಗೋಟೆ ಇವರಿಗೆ ಪ್ರೀತಿಯ ಕುಲಬಂಧುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಶ್ರೀಯುತ ಕೆಎಚ್ ಮುನಿಯಪ್ಪ ಸರ್ ಇದೀಗ ಶರಣರ ಚೆನ್ನುಡಿ ಈ ಒಂದು ಪುಸ್ತಕವನ್ನ ಇದೀಗ ವೇದಿಕೆ ಮೂಲಕ ಅಧಿಕೃತವಾಗಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಮುಂದಿರುವಂತ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸದಲ್ಲಿದ್ದುಕೊಂಡು ಅವರ ಆಶೀರ್ವಾದವನ್ನು ಪಡೆದು ಅವರು ಯಾವ ರೀತಿ ಮುಂದುವರಿತಾರೆ ಅದೇ ರೀತಿ ನಾವು ಮುಂದುವರಿಯುವ ಕಡೆ ಸಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ದ್ವೇಷ ಬಿಟ್ಟು ಶಾಂತಿಯಿಂದ, ತಾಳ್ಮೆಯಿಂದ, ಶ್ರದ್ಧಾ ಭಕ್ತಿಯಿಂದ ನಮ್ಮ ಮಕ್ಕಳನ್ನು ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡುವ ಕಡೆ ಗಮನ ಕೊಟ್ಟು ಅದೊಂದು ಸಾಧನೆಯನ್ನು ಮಾಡಬೇಕು. ನಿಮಗೆ ಈ ಸಂದರ್ಭದಲ್ಲಿ ಹೇಳ್ತಾ ಒಗ್ಗಟ್ಟಾಗಿ ಬಾಳಬೇಕು, ಒಟ್ಟಾಗಿರಬೇಕು. ಸಮಾಜದ ವಿಷಯ ಬಂದಾಗ ರಾಜಕೀಯವನ್ನು ಪಕ್ಕಕ್ಕೆ ಬಿಟ್ಟು ನಾವೆಲ್ಲ ಒಗ್ಗಟ್ಟಾದಾಗ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಆ ಕೆಲಸವನ್ನು ಈ ಸ್ವಾಮಿಗಳ ಆಶೀರ್ವಾದದಲ್ಲಿ ಒಟ್ಟಿಗೆ ಮಾಡೋಣ ಅಂತೇಳಿ ನನಗೆ ಇಂಥ ಪವಿತ್ರವಾದ ಕೆಲಸವನ್ನು ಮಾಡಲಿಕ್ಕೆ ಸ್ವಾಮೀಜಿಯವರು ಅವಕಾಶ ಮಾಡಿಕೊಂಡ್ರೆ ಅವರಿಗೆ ವಿಶೇಷವಾಗಿ ಮನಸ್ಸಿ ನನ್ನ ಮಾತಿಗೆ ವಿಶೇಷವಾಗಿ ಕಾಲದಲ್ಲೇ ಸ್ವಾಮೀಜಿಯವರು ಬಂದಿರೋದು ಬಹಳ ನನಗೆ ತುಂಬ ಸಂತೋಷ ಆಗಿದೆ. ಸ್ವಾಮೀಜಿಯವರು ಒಂದು ಕ್ರಾಂತಿ, ಅವರು ಸಮಾಜದಲ್ಲಿ ಉದ್ದಕ್ಕೂ ಕೂಡ ಅವರ ಜೀವನದಲ್ಲಿ ನಾವು ಸಮಾಜಕ್ಕೆ ಆಶೀರ್ವಾದ ಮಾಡ್ಕೊಂಡು ಬಂದರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೆ. ಇದಕ್ಕೆಲ್ಲರೂ ಕೂಡ ಕಾರಣಭೂತರಾದಂಥ ನಮ್ಮ ಮುರುಘಾ ಸ್ವಾಮಿಯನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ಎಲ್ಲ ಮಠಗಳಿಗೂ ಕೂಡ ಜಮೀನು ಕೊಟ್ಟಿದ್ದಾರೆ. ಬಸವರಾಜಣ್ಣ ಅವರು ಇಲ್ಲೇ ಇದ್ದಾರೆ, ಅವರಿಬ್ಬರು ಸೇರಿ ಅವರೆಲ್ಲೇ ಇರಲಿ, ಹಾಗೆ ಇರಲಿ, ನಮ್ಮ ಧರ್ಮ ಅವ್ರನ್ನ ತಿಳ್ಕೊಳ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇಂಥ ಪವಿತ್ರವಾದ ಕೆಲಸದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸಮಾಜ ಮುಖಂಡರೆಲ್ಲ ಭಾಗವಹಿಸಿರೋದು ತುಂಬಾ ಇವತ್ತು ಆ ಕೆಲಸವನ್ನ ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಈ ಕೆಲಸವನ್ನ, ಈ ಮಠವನ್ನ ವಿಶೇಷವಾಗಿ ಇವತ್ತು ಮಾತಂಗೇಶ್ವರಿ ದೇವಿಯ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅವರು ನಮಗೆ ಆದೇಶ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ಕೂಡ ಅಲ್ಲಿ ಕೂಡ ನಾವು ಅಲ್ಲಿ ಅಭಿವೃದ್ಧಿ ಮಾಡಬೇಕಾಗ್ತದೆ. ಮಾತಂಗ ಮುನಿ ಅವರಿಗೆ ವಿಶೇಷವಾದಂಥ 7ನೇ ಶತಮಾನ ಮಾತಂಗ ಮುನಿ ಯಾರು, ಸಂಗೀತಕ್ಕೆ ಮುಖ್ಯಸ್ಥರವರು ಈ ಭರತಖಂಡದಲ್ಲಿ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಆಶೀರ್ವಾದ ಮಾಡ್ತಾ ಇರೋದು ಈ ಸಮುದಾಯಕ್ಕೆ ಒಂದು ಆಶೀರ್ವಾದ ಮಾಡಿದಂಗೆ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಠವನ್ನು ಕಟ್ಟೋಣ,
ದೇವಸ್ಥಾನವನ್ನು ಕಟ್ಟೋಣ. ಇದರ ಮುಖಾಂತರ ನೀವೆಲ್ಲ ಪಕ್ಷಾತೀತವಾಗಿ ಇವತ್ತೆಲ್ಲ ಸೇರಿದ್ದೀವಿ. ಇವತ್ತು ಮಹಾಸಭಾದ ಸಾಕಷ್ಟು ಜನ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸಲು ಎಲ್ಲರೂ ಹೆಸರು ಹೇಳಕ್ಕೆ ನನಗೆ ಕಷ್ಟ ಆಯಿತು. ಇದೇ ತಿಂಗಳಲ್ಲಿ ಒಂದು ಭಾಗಸ್ಥ ಆಗೋದಿಲ್ಲ, ಆಡಳಿತದ ಭಾಗಸ್ಥ ಆಗೋದಿಲ್ಲ ಹೇಳಿಲ್ವಲ್ಲ ನೀವು. ರಾಜ್ಯದ ಈ ದೇಶದ ಮೂಲೆ ಮೂಲೆಯಲ್ಲಿ ಮಾತಂಗ ದೇವಿಯ ದೇವಸ್ಥಾನ ಪ್ರತಿಷ್ಠಾಪನೆ ಆಗಬೇಕು. ಭವಿಷ್ಯದ ದಿನಗಳಲ್ಲಿ ಜ್ಞಾನವನ್ನ ಆರಾಧನೆ ಮಾಡ್ತಾ ಪ್ರತಿ ವ್ಯಕ್ತಿ ಜ್ಞಾನವನ್ನ ತನ್ನ ಸ್ವಂತಿಕೆಯನ್ನೇ ಮಾಡ್ಕೋಬೇಕು. ಅದಾದಾಗ ಮಾತ್ರ ದೇವಸ್ಥಾನದ ಪ್ರತಿಫಲ, ದೇವಿಯ ಪ್ರತಿಫಲ. ದೇವಸ್ಥಾನ ಮಾಡಿದ್ದೀವಿ, ಆರಾಧನೆ ಮಾಡ್ತೀವಿ, ಮಂಗಳಾರತಿ ಮಾಡ್ತೀವಿ, ಹೋಗ್ತೀವಿ, ನಿಮ್ಮಲ್ಲಿ ಬದಲಾವಣೆ ಆಗೋದಿಲ್ಲ, ನಿಮ್ಮಲ್ಲಿ ಜಾಗೃತಿ ಆಗೋದಿಲ್ಲ. ಜಾಗೃತಿ, ಬದಲಾವಣೆ, ಈ ದೇಶದ ಸಂಪತ್ತು ನನ್ನದು, ನಾನು ಭಾಗಸ್ಥ ಅಂತ ಹೇಳ್ಬೇಕಾದ್ರೆ ಮೊದಲು ಜ್ಞಾನಾರ್ಜನೆ ಆಗ್ಬೇಕು. ನಮ್ಮ ಭಕ್ತಿ ಯಾವ ದೇವತೆಗೂ ಕಾಣಿಸ್ಲಿಲ್ಲ. ಯಾಕೆ ಹೇಳ್ತೇವೆ ಕೇಳಿಲ್ಲ, ಒಂದು ಪದ ಹಾಕಿದ್ದಾರೆ ಪುಸ್ತಕ ಬಿಡುಗದಲ್ಲಿ. ಒಳಮೀಸಲಾತಿಯನ್ನು ಗೊಂದಲಗೊಳಿಸಿದವರು ಯಾರು? ನೀವಂತ ಹೇಳ್ಬೇಕಾ, ನಾನು ಅಂತ ಹೇಳ್ಬೇಕಾ, ಈ ದೇಶವನ್ನಾಳದಂತ ಅನೇಕ ರಾಜಕೀಯ ಮುಖಂಡರು ಅಂತ ಹೇಳ್ಬೇಕಾ? ಈ ದೇಶದಿಂದ ಆಳ್ದವರು ಇತ್ತೀಚೆಗೆ ತಾವು ನೋಡ್ತಾ ಇದ್ದೀರಾ, ಈ ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರು ಸಂವಿಧಾನದ ಪುಸ್ತಕವನ್ನು ಪ್ರದರ್ಶನ ಮಾಡ್ತಾರೆ, ಪುಟಗಳನ್ನ ತೆಗೆದೇ ತೋರಿಸೋದಿಲ್ಲ. ಸಂವಿಧಾನದ ಒಳಗಡೆ ಏನಿದೆ, ಯಾವ ಆರ್ಟಿಕಲ್ ಇದೆ, ಸಂವಿಧಾನದ ಒಳಗಡೆ ಅಡಗಿರ್ತಕ್ಕಂಥ ಅನೇಕ. ಇವತ್ತು ಸಹಜವಾಗಿ ಆ ಒಂದು ಏನು ಮೈಸೂರು ಸಂಸ್ಥಾನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇಡೀ ಭಾರತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನದ ಮೂಲಕ ಎಲ್ಲರಿಗೂ ಲಭ್ಯವಿದೆ. ನಾವೆಲ್ಲರೂ ಅದನ್ನ ಸ್ವಾಗತ ಮಾಡಿದ್ದೀವಿ ಮತ್ತು ಅದು ಅತ್ಯಂತ ಅವಶ್ಯಕವಾದಂತಹ ಒಂದು ವ್ಯವಸ್ಥೆ. ಅದರೊಂದಿಗೆ ಎಲ್ಲರಿಗೂ ಕೂಡ ಸಮಾನವಾದಂತಹ ಒಂದು ಹಕ್ಕು ಕೊಡುವಂತ ದೃಷ್ಟಿಯಲ್ಲಿ ಮತ್ತು ಯಾವ ಹಿಂದುಳಿದ ವರ್ಗಗಳಿದ್ದಾವೆ ಅವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಕೊಡಬೇಕಾಗಿದೆ. ಅವರೊಂದಿಗೆ ಒಂದು ಒಳ್ಳೆ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಒಳ್ಳೆ ವ್ಯವಸ್ಥೆ ಬಂದಿದೆ. ಇವತ್ತು ನಾವು ಇಡೀ ಭಾರತವನ್ನು, ಭಾರತ ಮಾತೆಯನ್ನು ಆರಾಧಿಸುವಂಥದ್ದು ಒಂದು ಕೆಲಸ ಮಾಡ್ತೀವಿ. ಅದರಲ್ಲಿ ಆ ದೇವಸ್ಥಾನಕ್ಕೆ ಒಂದು ನೆಲೆಗಟ್ಟು ಕೊಡುವಂಥದ್ದು ಇಡೀ ಭಾರತೀಯ ಒಂದು ಪಾರಂಪರೆ. ಅದು 4 ಸ್ತಂಭದ ಮೇಲೆ ಇವತ್ತು ನಿಂತಿರ್ತಕ್ಕಂಥ ಒಂದು ದೇವಸ್ಥಾನ. ನಮ್ಮ ಶಾಸಕಾಂಗ, ನಮ್ಮ ಕಾರ್ಯಾಂಗ, ನಮ್ಮ ಮಾಧ್ಯಮದ ಒಂದು ಏನು ವ್ಯವಸ್ಥೆ ಇದೆ, ಜೊತೆಗೆ ಒಂದು ನ್ಯಾಯಾಂಗ, ಎಲ್ಲಾನು ಕೂಡ 4 ಸ್ತಂಭದ ಮೇಲೆ ನಿಂತಿದೆ. ಆದ್ರೆ ಆ ಒಂದು ಭಾರತ ಮಾತೆ ಆರಾಧಿಸುವಂತ ಗ್ರಂಥ ಏನಾದ್ರು ಇದೆ, ಅದು ನಮ್ಮ ಸಂವಿಧಾನ. ಅದು ನಾವು ಬಹಳ ಸ್ಪಷ್ಟವಾಗಿ ನಾವು ನೆನಪು ಮಾಡ್ಕೋಬೇಕಾಗಿದೆ. ಮತ್ತು ಅನೇಕ ಮಠಾಧೀಶರು ತಮ್ಮ ಸಮುದಾಯದ ಸಂಘಟನೆಗಾಗಿ, ಅದರ ಏಳಿಗೆಗಾಗಿ, ಅದರ ಒಂದು ಏನು ಹಿತಕ್ಕಾಗಿ ಅವರು ಕೆಲಸ ಮಾಡ್ತಾ ಇರೋದು ಅತ್ಯಂತ ಒಂದು ಹೆಮ್ಮೆಯ ಸಂಗತಿ, ಶ್ಲಾಘನೀಯ ಒಂದು ಉಪಕ್ರಮ. ಜೊತೆಗೆ ಏನು ಭಾರತೀಯ ಒಂದು ಧರ್ಮ ಇದೆ, ಧರ್ಮ ಅಂದ್ರೆ ರಿಲಿಜನ್, ಭಾರತೀಯ ಧರ್ಮ ಅದು ಬೇರೆ, ಅದು ವಿವರಿಸುವಂಥದ್ದು ಬಹಳ ಕಷ್ಟ. ಧರ್ಮನೇ ಬೇರೆ, ರಿಲಿಜನ್ನೇ ಬೇರೆ, ಅದು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾಗಿರ್ತದೆ. ಭಾರತೀಯ ಧರ್ಮವನ್ನು ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಏನಾಗಿದೆ, ಇಡೀ ಭಾರತದಲ್ಲಿ ಇಷ್ಟೊಂದು ಒತ್ತಡಗಳು ಇದ್ರೂ ಸಹ ಅದರ ರಕ್ಷಣೆ ಆಗಿದ್ರೆ ಅದು ಬರೀ ನಮ್ಮ ಮಠಾಧೀಶರಿಂದ ಆಗಿರ್ತಕ್ಕಂಥದ್ದು ಅಂತ ಇವತ್ತು ನಾವು ಹೇಳಬೇಕಾಗಿದೆ. ಇಡೀ ಸಮುದಾಯ ಇವತ್ತು ಅನೇಕ ಒಂದು ಭಾರತೀಯ ಇಷ್ಟೊಂದು ಇತಿಹಾಸ ಇರ್ತಕ್ಕಂಥ ಒಂದು ದೇಶ, ಬಹಳ ವೈವಿಧ್ಯತೆ ಇದೆ. ಈ ಒಂದು ಊರಿನಲ್ಲಿ ನಾವು ನೋಡಕ್ ಹೋದ್ರೆ ಬೇರೆ ಬೇರೆ ಸಂಪ್ರದಾಯಗಳು. ಚಿತ್ರದುರ್ಗ ಮತ್ತೆ ಬೆಂಗಳೂರಲ್ಲಿ ಚೌಡಯ್ಯ ಹಾಲ್ ಇರೋದು ಗಾಯತ್ರಿಪುರಂ ಅಂತ ಕೇಳ್ತಾರೆ. ಮೈಸೂರಲ್ಲೂ ಕೂಡ ಒಂದು ಗಾಯತ್ರಿಪುರಂ ಇದೆ. ಸೊ ಅದಕ್ಕೆ ಅದನ್ನ ಬಹಳ ನನಗೆ ನೋಡಕ್ಕೆ ಆಸೆ ಇತ್ತು. ಸುಮಾರು 1-2 ವರ್ಷ ಹಿಂದೆ ಪ್ರಥಮ ಬಾರಿಗೆ ನೋಡಿ, ಅದೇ ಸಂದರ್ಭದಲ್ಲಿ ಅದು ಕೂಡ ತುಂಬಿರ್ತಕ್ಕಂಥ ಒಂದು ಸಂಗತಿಯ ಸಮಯದಲ್ಲಿ ನೋಡಿದ್ದು ನಿಜಕ್ಕೂ ಅತ್ಯಂತ ಸಂತೋಷದ ಸಂಗತಿ. ಅದ್ರ ಜೊತೆಗೆ ವಾಣಿವಿಲಾಸ ಸಾಗರನು ಕೂಡ ಇವತ್ತು ಸತತ ಒಂದು 3-4 ಬಾರಿ ತುಂಬಿರೋದು ಕೂಡ ಬಹಳ ಸಂತೋಷವನ್ನು ಉಂಟಾಯಿತು. ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಬರೀ ನೀರಾವರಿ ಅಲ್ಲ, ಸಮಾಜದ ಒಂದು ಏಳಿಗೆಗಾಗಿ ಅತ್ಯಂತ ಒಂದು ದೊಡ್ಡ ಹೋರಾಟ ಮಾಡಿದ್ರು ಎಲ್ಲ ಮಹಾರಾಜರು ಕೂಡ. ಆ ಒಂದು ಸಂಸ್ಕೃತಿಯಿಂದಾನೇ ಬಂದಿರತಕ್ಕಂಥ ಅದು ಒಂದು ತತ್ವ ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಭಾರತೀಯ ಸಮಾಜ ಅಂದಿನ ಕಾಲದಲ್ಲಿ ಏನು ಅನ್ಯಾಯ ಆಗಿತ್ತು, ಕೆಲವು ಹಿಂದುಳಿದ ವರ್ಗ ಬೆಂಬಲವಾಗಿ ನಿಲ್ಲುವಂತವರು
ಪೂಜ್ಯ ನಿರಂಜನಪುರಿ ಮಹಾಸ್ವಾಮೀಜಿಯವರು ಎಲ್ಲ ನನ್ನ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ಕೂಡ ಒಟ್ಟಾಗಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದು. ನಮ್ಮ ಶಿವಲಿಂಗಾನಂದ ಮಹಾಸ್ವಾಮೀಜಿಯವರು ಪ್ರತಿದಿನವೂ ಕೂಡ ನಮ್ಮ ಮಠ ಹೇಗೆ ಮುಂದೆ ನಡ್ಕೊಂಡು ಹೋಗ್ಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಜೊತೆಗಿಟ್ಕೊಂಡು ಮಾಡ್ತಾರೆ ಅಂತೇಳಿ. ಆದಿಜಂಬವ ಮಹಾಸ್ವಾಮೀಜಿಯವರು ಕೂಡ ನಮ್ಮ ಸಮಾಜದ ಮೂಲ ಮಠ, ಆ ಮೂಲ ಮಠದ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಅವರು ಮಾಡಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ಹಂಪಿ ಪರಮಪೂಜ್ಯರು ಪೂರ್ಣಾನಂದ ಸ್ವಾಮೀಜಿಯವರು ಕೂಡ ನಮ್ಮ ಎಲ್ಲ ಮಠಮಾನ್ಯಗಳ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಬಸವ ಅರಳಯ್ಯ ಸ್ವಾಮೀಜಿಗಳು ಕೂಡ ಐಮಂಗದಲ್ಲಿ ನಮ್ಮ ಸಮುದಾಯದ ಒಂದು ಮಠವನ್ನು ಕಟ್ಕೊಂಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಸಿದ್ದೇಶಣ್ಣವರು ಬಂದಿದ್ದಾರೆ ಮತ್ತು ಎಲ್ಲ ಇನ್ನುಳಿದಿರುವಂಥವರೆಲ್ಲ ನಾನಾ ಸಮುದಾಯದವರು, ಅವರೆಲ್ಲ ನಮ್ಮ ಮಠದ ಮಕ್ಕಳಾಗಿರೋದ್ರಿಂದ ನೀವೆಲ್ಲರಿಗೂ ಒಂದು ಮಾತನ್ನು ಹೇಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಪಕ್ಷ ಬಂದಾಗ ಪ್ರಥಮವಾಗಿ ಅವರು ದೇವಿ ಪೂಜೆ ಮತ್ತು ಅವರು ದೇವಿ ಆರಾಧಕರು, ಅವರು ಒಂದು ಪಕ್ಷದಲ್ಲಿದ್ದರೂ ಕೂಡ ಪ್ರತಿದಿನ 1,101 ಶ್ರೀರಾಮನ ಹೆಸರು ಬರೆದರೆ ಅವರು ಊಟ ಮಾಡೋದಿಲ್ಲ. ಅಂಥ ದೈವ ಭಕ್ತರು KH ಮುನಿಯಪ್ಪನವರು ಕಳೆದ 20 ವರ್ಷಗಳಿಂದ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ನಮಗೆ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ. ಅಂತ ಮುನಿಯಪ್ಪನವ್ರ ಕಾಲದಲ್ಲಿನೇ ಈ ದೇವಸ್ಥಾನವನ್ನು ಅವರ ಅಧ್ಯಕ್ಷತೆಯಲ್ಲೇ ಉದ್ಘಾಟನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅದಕ್ಕೆಲ್ಲ ಅವರು ವಿದ್ಯಾವಂತರಿಲ್ಲ. ಈ ಬಹಳ ಜನ ವಿದ್ಯಾವಂತರಾಗಿದ್ದಾರೆ. ಇವತ್ತು ವಿದ್ಯಾವಂತರಾಗಿ ಸರ್ಕಾರದ ನೌಕರಿಯಲ್ಲಿದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ, ವಿಜ್ಞಾನಿಗಳು ಆದರೆ ಎಲ್ಲ ಈ ರೀತಿಯಾಗಿ ನಾನಾ ಹುದ್ದೆಗಳಲ್ಲಿ ಅಲಂಕರಿಸಿ ಇವತ್ತು ತಮ್ಮ ಮಕ್ಕಳು ಮೊಮ್ಮಕ್ಕಳ ಒಳ್ಳೆ ಸಂಸ್ಕೃತಿ ಸಂಸ್ಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಬಹುಶಃ ನಮ್ಮ ಪುರುಷೋತ್ತಮ್ ದಾವಣಗೆರೆಯಲ್ಲಿ AC ಆಗಿತ್ತು, ಅವ್ರ ಮನೆಯವರು ಡಾಕ್ಟ್ರು, ಅವ್ರು KPSC ಮೆಂಬರ್ ಆಗಿದ್ದಾರೆ. ಇವತ್ತು ನೋಡಿದಾಗ ನಮಗೆ ಏನೋ ಒಂದು ಸಂತೋಷ. ದೈಲರಾಮ ಅವರ ಬಂದಂಥ ಸಂದರ್ಭದಲ್ಲಿ ನಾನು ಓದಿ ಯಾರು ಇರಲಿಲ್ಲ, ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೊಂದ್ಕೊಂಡಿದ್ದರಿಂದ ತುರ್ತಾಗಿ ನಾನು ದಾವಣಗೆರೆಗೆ ಹೋಗ್ಬೇಕಾಗ್ತದೆ. ದಾವಣಗೆರೆಗೆ ಹೊರಟಾಗ ಬಂದು ಗುರುಗಳು ನೀವು ಹೋಗಬಾರ್ದು ಪೂರೈಸ್ಕೊಳ್ಬೇಕು ಅಂದರು. ನಾನು ಹೊರಟ್ಬಿಟ್ಟಿದ್ದೀನಿ, ಏನೋ ಒಂದು ಕಾರ್ಯಕ್ರಮ ಇಂಪಾರ್ಟೆಂಟು, ಅದು ಮಾಡ್ಕೊಂಡು ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ ಮಾಡಲಿಲ್ಲ. ನಾನು ತಪ್ಪಾಗಿ ನಿರ್ಣಯಂಗಾಯ್ತು, ಯಾಕಂದರೆ ಅಲ್ಲಿ ಬಂದಿದ್ದೆ ರಾತ್ರಿ ಆಯ್ತು. ಗುರುಗಳು ಏನೇ ಆದರೂ ಕೂಡ ನಾವು ತಪ್ಪು ಮಾಡಿದ್ವಿ, ಗುರುಗಳು ತಪ್ಪು ಮಾಡೋಣ. ಈ ಸಮಾಜವನ್ನು ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಈ ಒಂದು ಸಮಾಜವನ್ನು ಕಟ್ಟಿದಂಥದ್ದು ಯಾರಾದರೂ ಇದ್ದರೆ ಮಾದರಾಯ ಚೆನ್ನ ಸ್ವಾಮೀಜಿ ಅಂತ ನಾವು ಹೇಳಬೇಕಾಗ್ತದೆ. ಅವರು ಯಾವುದೇ ಒಂದು ದೊಡ್ಡಸ್ಗೆ ಆಗಲಿ, ಯಾವುದೇ ಒಂದು ಹಂಗಾಗಲಿ ಯಾವುದೇ ಇದ್ದರೆ ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಕೂಡ ಸಂಘಟನೆ ಮಾಡುವ ಮೂಲಕ ಈ ಸಮಾಜವನ್ನು ನೆನಪಿಟ್ಟಿದ್ದಾರೆ. ಬಹುಶಃ ನಾನು ನೋಡಿದಾಗ 50 ವರ್ಷಕ್ಕೂ ಈ ವರ್ಷಕ್ಕೂ ಬಹಳ ವಿಶ್ವಾಸವನ್ನು ಗಳಿಸಿದ್ದಾರೆ ಅಂತ ಹೇಳೋದಕ್ಕೆ ನನಗಂತೂ ಅತ್ಯಂತ ಹೆಮ್ಮೆ ಆಗ್ತದೆ. ಆ ರೀತಿಯಾಗಿ ನಮ್ಮ ಸ್ವಾಮೀಜಿಯವರು ನಡೆದುಕೊಂಡಂಥ ಮಠ ನಮ್ಮ ಸಮಾಜಕ್ಕೆ, ಮಾದಾರ ಸಮಾಜಕ್ಕೆ ಅತ್ಯಂತ ಯಶಸ್ವಿ ಮಠವಾಗಿ ನಡೆದಿದೆ. ಇದೇ ರೀತಿ ನಾವು ಮುಂದೆ ಎಲ್ಲ ಒಟ್ಟಾಗಿ ನಮ್ಮ ಮುನಿಯಪ್ಪ ಸಾಹೇಬ್ ಹೇಳಿದ್ರು, ಸಮಾಜದ ವಿಚಾರ ಬಂದಾಗ ನಾವೆಲ್ಲರೂ ಜಾತಿಗೋಸ್ಕರ ಒಗ್ಗಟ್ಟಾಗಬೇಕು ಅನ್ನುವಂಥ ಮಾತನ್ನ ಮುನಿಯಪ್ಪ ಸಾಹೇಬ್ ಹೇಳಿದ್ದಾರೆ. ನಮ್ಮ ನಾರಾಯಣ ಸಾಮಣ್ಣವರು ಹೇಳ್ತಾರೆ, ಮಾಜಿ ಸಚಿವರು ಶಿವಣ್ಣವರು, ನಂಜಣ್ಣವರು, ಸಿದ್ದರಾಮಯ್ಯನವರು ಎಲ್ಲರೂ ನಮ್ಮ ಜೊತೆ ಒಗ್ಗಟ್ಟು. ಯಾವುದೇ ಪಕ್ಷವಾಗಿರಲಿ ಸಮಾಜದ ವಿಚಾರ ಬಂದಾಗ ಮಾದಿನ ಅಭಿವೃದ್ಧಿಗಾಗಿ ಹೋರಾಟ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರಿಗೆ, ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರೆಲ್ಲರೂ ಸಹ ಒಂದು ಸಭೆಗೆ ವಿಶೇಷವಾಗಿ ಎಲ್ರಿಗೂ ನಾನು ನಮನಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಮಾದಿಗ, ಜೈ